ಬಟ್ ಉಪ್ಪಿ ಸರ್ ಸಿನಿಮಾಗಳಂದ್ರೆ ಒಂದ್ 2-3 ಸಲ ನೋಡ್ಬೇಕು, 4 ಸಲ ನೋಡ್ಬೇಕು, ಅರ್ಥ ಆಗ್ಬೇಕಂದ್ರೆ. ಅದನ್ನು ಯಾಕೆ ಹಂಗೆ ಅನ್ಕೊಂತೀರಾ? ಅಗೈನ್ ಸಿ ದಟ್ ಈಸ್ ಆಲ್ಸೋ ಯು ಆರ್ ಪ್ರೀ ಆಕ್ಯುಪೈಡ್ ಅಂತಲೇ ಹೇಳ್ತೀನಿ. ಸಿ ನಾವು ಯಾವಾಗಲೂ ಇವಾಗ ಅದನ್ನು ಬ್ರೇಕ್ ಮಾಡ್ಬೋದಲ್ಲ, ನಾನು ಇನ್ನೊಂದು ಥರ ಮಾಡ್ಬೋದಲ್ವಾ? ಸಿ ಅದನ್ನು ಹೇಳ್ತೀನಿ, ನೋಡಿ ಟ್ರೈ ಮಾಡ್ತಾ ಇರ್ತೀವಿ. ಕೆಲವು ಸತಿ ನಿಮ್ಗೆ 2 ಸತಿ ನೋಡಬೇಕು ಅನ್ಸಿದ್ರೆ ನೀವು 2 ಸಲ 10 ಸತಿ ನೋಡ್ತೀರಾ. ನಿಮ್ಗೆ ಒಂದೇ ಸತಿ ಅರ್ಥ ಆದರೆ ಸಾಕು ಅಂತೀರಾ. ಸಿ ಇಟ್ ಇಸ್ ಆಲ್ ಅಪ್ ಟು ಯು. ಎಗೈನ್ ಸಿನಿಮಾ ಕೇಳಿ ನಾವು ಮಾಡೋ ಪ್ರಯತ್ನ ಮಾಡ್ತೀವಿ. ಆ್ಯಕ್ಚುಲಿ ನೀವು ನೋಡೋದ್ರಿಂದನೇ, ನೀವು ಅದ್ರ ಬಗ್ಗೆ ಮಾತಾಡೋದ್ರಿಂದನೇ ಸಿನಿಮಾ ಅಲ್ವಾ? ಇವತ್ತೊಂದು ಇದು ಬಿಟ್ಟಿದ್ದೀವಿ ಅಂದ್ಕೊಳ್ಳಿ, ಒಂದೇನೋ ವಾರ್ನರ್, ಅದ್ರ ಬಗ್ಗೆ ಅಷ್ಟು ಮಾತಾಡ್ತೀವಿ ಅಂದರೆ ನಮಗೆ ಖುಷಿಯಾಗಿರೋದು ಅಲ್ವಾ? ಹೌದು ಸರ್. ವಾರ್ನರ್ ಬಿಟ್ಬಿಟ್ಟು ಸರ್ ಅದು ಇವಾಗ ಹೇಳಿ ಸರ್ ಏನು ಬಿಟ್ಟಿದ್ದೀರಲ್ಲ, ಅದು ಏನು ಫಸ್ಟ್ ಸೀನು ಅಂದರೆ ನಾನು ತೋರಿಸಿದ್ರ ಮೇಲೂ ಕೇಳಿದ್ರೆ ಹೆಂಗೆ ಹೇಳೋದು ಸರ್? ಈ CG ವಿಚಾರಕ್ಕೆ ಬಂದರೆ, ಇದನ್ನು ನೋಡಬೇಕಿದ್ರೆ ಮೇಕಿಂಗ್ ವೈಸಲ್ಲಿ ಅಥವಾ CG ತುಂಬ ಸ್ಟ್ರಾಂಗ್ ಆಗಿದೆ ಅಂತ ಅನಿಸುತ್ತೆ, ಮತ್ತು ಟೆಕ್ನಿಕಲ್ ಡಿಪಾರ್ಟ್ಮೆಂಟು ಕೂಡ ತುಂಬ ಕ್ರಿಯೇಟಿವ್ ಆಗಿದೆ ಅಂತ ಅನಿಸುತ್ತೆ. ಸೊ ಯಾವ ರೀತಿ ಹ್ಯಾಂಡಲ್ ಮಾಡಿದ್ರಿ ಅಂತ ಸರ್? ಇಲ್ಲ, ನಿಜ ಹೇಳಬೇಕಂದ್ರೆ ಫಸ್ಟ್ ಕ್ರೆಡಿಟ್ ನನ್ನ ಪ್ರಕಾರ ಈ ಪಿಕ್ಚರ್ಗೆ ಹೋಗ್ಬೇಕಂದ್ರೆ ನಮ್ಮ ಆರ್ಟ್ ಡೈರೆಕ್ಟರ್ ಶಿವಕುಮಾರ್ ಅವ್ರಿಗೆ. ಯಾಕಂದರೆ ಅವರೇ ಒಂದು ಕಲ್ಪನೆ ಮಾಡಿ ಅದನ್ನು ಸೆಟ್ ಈ ಥರ ಅಂತ ಅಂದ್ಕೊಂಡಿದ್ದು. ಆಮೇಲೆ ಆ ಸೆಟ್ ಇರೋ ಇದನ್ನು ಫಸ್ಟ್ ಆಫ್ ಆಲ್ ಓಕೆ ಮಾಡಿ ಪ್ರೊಡ್ಯೂಸರ್ಸ್, ಆ್ಯಕ್ಚುಲಿ ಪ್ರೊಡ್ಯೂಸರ್ಸು ಡಿಸ್ಕಸ್ ಮಾಡಿ ಅದನ್ನು ಇಲ್ಲ ಹಿಂಗೆ ಮಾಡೋಣ ಅಂತ. ಇವಾಗ ಅವ್ರೇನಾರ ಇಲ್ಲ ನಾನು ಅಷ್ಟೊಂದು ಬಡ್ಜೆಟ್ ಆಗಲ್ಲ, ಬೇರೆ ಹತ್ರ ಪ್ಲ್ಯಾನ್ ಮಾಡೋಣ ಅಂದರೆ ನಾವು ಕಂಪ್ಲೀಟ್ಲಿ ಏನೂ ಮಾಡೋಕ್ಕಾಗಲ್ಲ. ನಾನು ಅದೇ ಹೇಳಿದ್ದು, ಕ್ಯಾಪ್ಟನ್ ಆಫ್ ದಿ ಶಿಪ್ ಇಂಪಾರ್ಟೆಂಟ್ ಅಂದರೆ ಓನರ್ ಆಫ್ ದಿ ಶಿಪ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಕ್ಯಾಪ್ಟನ್ ಆಫ್ ದಿ ಶಿಪ್ ಸಿನಿಮಾಗೆ. ಈ ಸಿನಿಮಾ ಈ ಥರ ಒಂದು ಬಂದಿದೆ ಅಂದರೆ 100% ಫಸ್ಟ್ ಕ್ರೆಡಿಟ್ ಹೋಗೋದು ಪ್ರೊಡ್ಯೂಸರ್ಸ್ಗೆ, ಸೆಕೆಂಡ್ ಕ್ರೆಡಿಟ್ ಹೋಗೋದು ಏನಂದರೆ ಅದನ್ನು ಮಾಡಿದಂಥವ್ರಿಗೆ. ನಾನು ಒಂದು ಕಲ್ಪನೆ ಮಾಡಿ ಹೇಳ್ಬೋದು, ಬಟ್ ಅದನ್ನು ಆ ಥರ ಮಾಡೋದಿದೆಯಲ್ಲ, ಏನು ಹೇಳಿ 10 ಡಿಸೈನ್ ಕಳಿಸಿ ಇದನ್ನು ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಈ ಥರ ಒಂದು ಇದು ಮಾಡಿದ್ರೆ ಚೆನ್ನಾಗಿರುತ್ತೆ. ನಮ್ಮದು ಮೋಸ್ಟ್ ಆಫ್ ದಿ ಸಿನಿಮಾ ಆ ಸೆಟ್ಟಲ್ಲೇ ಆಗಿದೆ. ಆಮೇಲೆ ಅದ್ರ ಜೊತೆಲಿ ಹಲವಾರು ಸೆಟ್ಗಳು ಹಾಕ್ಕೊಟ್ಟಿದ್ದಾರೆ ನಮಗೆ ಏನೋ ಶಿವಕುಮಾರ್ ಅವರು. ಅದ್ರ ಜೊತೆ ಅವ್ರ ಜೊತೆ ವರ್ಕ್ ಮಾಡೋದಂಥ ಕಿರಣ್ ಇರ್ಬೋದು, ಸುನೀಲ್ ಇರ್ಬೋದು, ಆ ಟೋಟಲ್ ಟೀಮೇ ನಮ್ಮ ಜೊತೆ ಅಷ್ಟು ಸಾಥ್ ಕೊಟ್ರು ಆ್ಯಕ್ಚುಲಿ. ಸೊ ಇದು ಮೇಯ್ನಾಗಿ ವಿಜುವಲಿ ಹಂಗೆ ಬರಬೇಕು ಅಂದರೆ. ನೆಕ್ಸ್ಟ್ ಕಟ್ ಮಾಡಿದ್ರೆ ಇಲ್ಲಿ ನಿರ್ಮಲ್ ಬರ್ತಾರೆ, ನವೀನ್ ಬರ್ತಾರೆ. ಆ್ಯಕ್ಚುಲಿ ಬೇಸಿಕಲಿ ಟೋಟಲ್ ಎಕ್ಸ್ಟೆನ್ಷನ್ಗೆ ಇದಕ್ಕೆ ಎಲ್ಲ ಮಾಡ್ತಿರೋದು ಇದೆಯಲ್ಲ, ಅದು ಕಂಪ್ಲೀಟ್ ಅವರು ಅಷ್ಟೇ ಶೂಟಿಂಗ್ ಸ್ಪಾಟಲ್ಲಿ ಬಂದು ಈ ಥರ ಲೈಟಿಂಗ್ ಬೇಕು, ಈ ಥರ ಎಕ್ಸ್ಟೆನ್ಷನ್ ಮಾಡೋಣ, ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅದು ತುಂಬ ಡಿಸ್ಕಷನ್ ಆಗಿ. ಸೊ ಅದಕ್ಕೆ ಒಂದು ಸ್ವಲ್ಪ ಟೈಮು ತಗೊಂತ ಆ್ಯಕ್ಚುಲಿ. ಇವತ್ತಿಗೆ ಈ ಸಿಚುವೇಶನಲ್ಲಿ ಪ್ರೆಷರ್ ಎಷ್ಟಿದೆ ನಿಮ್ಮ ಮೇಲೆ ಅಂತ? ಇಲ್ಲಮ್ಮ, ಪ್ರೆಷರ್ ಅಂದರೆ ಈ ಥರನೇ ಅಷ್ಟೇ. ಏನಂದರೆ ನಮ್ಮ ಪ್ರೆಷರ್ ಎಲ್ಲಿವರೆಗೆ ಇರುತ್ತೆ, ಚೆನ್ನಾಗಿ ಬರಬೇಕಷ್ಟೇ. ಅದು ಏನಾಗ್ತಿದೆಯೋ ಅದು ಕ್ವಾಲಿಟಿಯಾಗಿ ಬರುತ್ತಾ, ಅಲ್ಲೆಲ್ಲೂ ಇದಾಗಬಾರ್ದು, ಆ್ಯಪ್ಟಾಗಿರ್ಬೇಕು ಸಬ್ಜೆಕ್ಟ್ಗೆ, ಅದು ಡಿಸ್ಟರ್ಬ್ ಆಗಬಾರ್ದು ನಮ್ಮ ಕತೆಗೆ. ಇದ್ರದ್ದಷ್ಟೇ ಆ್ಯಕ್ಚುಲಿ ಆ ಡಿಸ್ಕಷನ್ ನಡೀತಾ ಇರುತ್ತೆ, ಕ್ವಾಲಿಟಿ ಚೆನ್ನಾಗಿದೆಯಾ ಅಂತ. ಆ ಇದಿರುತ್ತೆ ಅಷ್ಟೇ ಹೊರತು ಪಿಕ್ಚರ್ ರಿಲೀಸ್ ಆಗೋವರೆಗೂ ಆ ಪ್ರೆಷರ್ ಇರುತ್ತೆ ಆ್ಯಕ್ಚುಲಿ. ಯಾಕಂದರೆ ಪಬ್ಲಿಸಿಟಿ ಮಾಡಬೇಕು. ಈ ಕಡೆ ಒಂದು ನೀವೇ ನಾನೇ ಹೀರೋ ಆಗಿ ನಾನೇ ಡೈರೆಕ್ಟರ್ ಆದಾಗ ನಾನು ಪಬ್ಲಿಸಿಟಿನೂ ಮಾಡೋಕೆ, ಈ ಕಡೆ ಇದನ್ನು ನೋಡ್ಕೊಬೇಕಾಗಿ DTS ಚೆಕ್ ಮಾಡಬೇಕು, ಈ ಕಡೆ ಅರ್ಥ ಆಯ್ತಾ ನಿಮಗೆ? ಇದೆಲ್ಲ ಇರೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾ ವರ್ಕ್ ಆಗುತ್ತೆ, ಸ್ವಲ್ಪ ಕ್ರ್ಯಾಂಕಿ ಆಗ್ತೀನಿ. ಏನು ಹೇಳಿ, ಇವಾಗ ನಿಮ್ಮ ಜೊತೆ ಮಾತಾಡೋದೇ ಗೊತ್ತಾ, ಸ್ವಲ್ಪ ಆ ಥರ ಹೆಂಗ್ರಿ ಕೇಳ್ತೀರಾ ಆ ಕ್ವಶನ್ನು ಅಂತ ಯಾಕೆ ನನಗೆ ಅನ್ನಿಸ್ದೇ ಇದ್ರು ಆ ಥರ. ಸರ್, ಇವಾಗ ಸಿನಿಮಾ ಏನು ರಿಲೀಸ್ ರೆಡಿ ಆಗಿದೆ, ಬಟ್ 20th ಅನ್ನುವಂಥದ್ದು ಯಾರ ನಿರ್ಧಾರ ಅಂತ? ಸಿನಿಮಾ ರಿಲೀಸ್ ಡೇಟ್ ಇಲ್ಲ ಪ್ರೊಡ್ಯೂಸರ್ಸೇ ನಿರ್ಧಾರ ಅದು ಆ್ಯಕ್ಚುಲಿ. ಬಿಕಾಸ್ ಅದನ್ನು ನನಗೆ ಮಾಡೋಕ್ಕಾಗಲ್ಲ ಅದನ್ನು ಆ್ಯಕ್ಚುಲಿ. ಬಿಕಾಸ್ ಅವ್ರಿಗೆ ಗೊತ್ತಿದೆ ಆ್ಯಕ್ಚುಲಿ ಬಿಸ್ನೆಸ್ ಏನು, ಥಿಯೇಟ್ರ್ ಸೆಟಪ್ ಏನು. ಈಗ ಶ್ರೀಕಾಂತ್, ಮನೋಹರ್, ಆಮೇಲೆ ನಮ್ಮ KBN ಅವರು ರಿಲೀಸ್ ಮಾಡ್ತಿರೋದ್ರಿಂದ ಸುಪ್ರೀತ್ ಅಂತಿದ್ದಾರೆ, ಅವರೆಲ್ಲ ಡಿಸ್ಕಸ್ ಮಾಡಿ ಈ ಟೈಮ್ ಚೆನ್ನಾಗಿರುತ್ತೆ, ಇದಾದಮೇಲೆ ನಮಗೆ ಈ ಥರ ಹಾಲಿಡೇಸ್ ಬರುತ್ತೆ, ಥಿಯೇಟ್ರ್ ಸೆಟಪ್ಪು, ಆ ಟೈಮಲ್ಲಿ ಯಾವ್ಯಾವ ಪಿಕ್ಚರ್ ರಿಲೀಸ್ ಇದೆ. ಆಮೇಲೆ ಬರೀ ಕನ್ನಡ ಒಂದೇ ಅಲ್ಲ, ತೆಲುಗುಲಿ ಹೆಂಗಿರುತ್ತೆ, ಅಲ್ಲಿ ಹಿಂದಿಲಿ ರಿಲೀಸ್ ಮಾಡಿದಾಗ ಆ ಟೈಮಲ್ಲಿ ಯಾವ ಪಿಕ್ಚರ್ ಇರುತ್ತೆ, ಎಲ್ಲವನ್ನೂ ಪ್ಲ್ಯಾನ್ ಮಾಡಬೇಕಲ್ಲ. ಇದು ಒಂದು ಲ್ಯಾಂಗ್ವೇಜ್ ಮಾಡ್ದಂಗೆ ಅಲ್ಲಲ್ಲ, 4-5 ಲ್ಯಾಂಗ್ವೇಜ್ ಮಾಡ್ಬೇಕಾದ್ರೆ ಎಲ್ಲವನ್ನೂ ಕನ್ಸಿಡರ್ ಮಾಡಿ ಒಂದು ಡೇಟ್ ಅನೌನ್ಸ್ ಮಾಡಬೇಕು. ಅದು ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ, ಯಾಕಂದ್ರೆ ಅವ್ರಿಗೆಲ್ಲ ಕಾಂಟ್ಯಾಕ್ಟ್ ಇಟ್ಕೊಂಡು ಎಲ್ಲರ ಹತ್ರ ಮಾತಾಡಿ. ಸೊ ಅದು ನನ್ನ ಕೈಲಿ ಇಲ್ಲದೆ ಇರೋದು. ಸರ್, ಈಗ ಅಮೀರ್ ಖಾನ್ ಅವರು ಕೂಡ ನಿಮಗೆ ವಿಶ್ ಮಾಡಿದ್ದಾರೆ. ಸೊ ಅವರು ಒಂದು ಬಿಟ್ಟು ನೋಡಿದಾಗ ಏನಾದರೂ ರಿಯಾಕ್ಟ್ ಮಾಡಿದ್ರ, ಅಥವಾ ವಾರ್ನರ್ ಅನ್ನುವ ಟೀಸರ್ ಏನೋ ತೋರಿಸಿದಾಗ ಏನಾದರೂ ನಿಮಗೆ ರೆಸ್ಪಾನ್ಸ್ ಕೊಟ್ರಾ? ಹೇಳಿದ್ರಲ್ಲ ವಿಡಿಯೋ. ಅಲ್ಲ ಸರ್, ನಿಮಗೆ ಪರ್ಸ್ನಲಿ ವಿಡಿಯೋ ಹೇಳಿದ್ದೆ ನಂಗೆ ಪರ್ಸ್ನಲ್ ಆಗಿ ಅವರು ಸ್ಪೆಷಲ್ ಆಗಿ ಸಿನಿಮಾದ ಬಗ್ಗೆ ಅವರು ಹೇಳಿದ್ದೆ. ನಾನು ಇಮಿಡಿಯೇಟ್ ಆಗಿ ಮಾತಾಡ್ತೀನಿ ಅಂತಾನೆ ಮಾತಾಡಿದ್ರು ಅವರು. ನನಗೆ ಹೇಳೋ ಬದಲು ನಾನು ಇದನ್ನ ಎಲ್ಲರಿಗೂ ಹೇಳ್ತೀನಿ ಅಂತಾನೆ ವಿಡಿಯೋ ಮಾಡಿದ್ರು. ಓಕೆ ಸರ್, ಸಿನಿಮಾದ ಬಗ್ಗೆ ಪ್ರಿಯಾಂಕಾ ಮೇಡಮ್ ಏನು ಹೇಳಿದ್ದಾರೆ ಅಂತ? ಇಲ್ಲ, ಅದು ನಾವು 2 ವರ್ಷದಿಂದ ಇದು ಹೆಂಗೆ ಅಂದರೆ, ನಾವೆಲ್ಲ ಜೊತೆಲಿ ಒಂದು ಟ್ರಾವೆಲ್ ಮಾಡ್ಬೇಕಾದ್ರೆ ಎಷ್ಟೋ ವಿಷಯಗಳು ಮಾತಾಡಿರ್ತೀವಿ, ಡಿಸ್ಕಷನ್ಗಳಾಗಿರುತ್ತೆ, ಅದು ಇದ್ದೇ ಇರುತ್ತೆ. ಆ್ಯಕ್ಚುಲಿ ನಾವೆಲ್ಲ ಒಟ್ಟಿಗೆ ಮಾಡ್ತಿರೋದೆಲ್ಲ ಇದೊಂದು ಟೀಮ್ ಥರ. ನಾನು ಮನೆಗೆ ಹೋದಾಗ ಡಿಸ್ಕಸ್ ಮಾಡ್ತೀನಿ, ತೋರಿಸ್ತೀನಿ ಕೆಲವು ಇದು ಹೆಂಗಿರುತ್ತೆ, ಏನು ಅನಿಸುತ್ತೆ ಅಂತ, ಅವ್ರದ್ದು ಇನ್ಪುಟ್ ತೊಗೊಂಡು. ಸಿನಿಮಾ ನೋಡಿದ್ದಾರೆ ಸರ್ ಅವರು? ಇಲ್ಲ, ಕೆಲವು ಪಾರ್ಟ್ ತೋರಿಸಿರ್ತೀನಿ, ಕೆಲವು ಫ್ಲೋ ತೋರಿಸಿರ್ತೀನಿ, ಎಲ್ಲ ಅದು ಡಿಸ್ಕಷನ್ ಆಗೇ ಆಗುತ್ತೆ. ಎಲ್ಲರಿಗೂ ನಾನು
ನಾನು ತುಂಬ ಜನಕ್ಕೆ ಆ್ಯಕ್ಚುಲಿ ಕಥೆಯಿಂದ ಹಿಡಿದು ನಾನು ಬರೀ ಆರ್ ಇಲ್ದೇ ತೋರಿಸ್ತೀನಿ ನಾನು ಪಿಕ್ಚರ್ನ. ನೋಡಿ ಸುಮ್ಮನೆ ನಿಮ್ಗೆ ಇದು ಕೂಡ ಓಕೆ ಅನ್ಸಿದ್ರೆ ಅದು ಆರ್ ಇಲ್ಲದೆ ತೋರಿಸೋದೇ ಇಲ್ಲ. ಎಫೆಕ್ಟ್ಸ್ ಆರ್ ಸಿ ಜಿ ಏನೂ ಇಲ್ದೇ ಬ್ಲ್ಯಾಂಕ್ ಆಗಿ ನಿಮ್ಗೆ ಬೇಜಾರೇ ಆಗ್ಬೇಕು ಅದನ್ನ ನೋಡಿದ್ರೆ.